ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾನ್ಯ ನರೇಂದ್ರ ಸ್ವಾಮಿ ಅವರು, ಸಂಸದರು, ಶಾಸಕರು ಮತ್ತೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ನಮ್ಮೆಲ್ಲರ ನೆಚ್ಚಿನ ನಾಯಕಿ, ಉಕ್ಕಿನ ಮಹಿಳೆಯಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರ ಒಂದು ದೂರದರ್ಶಿತ್ವದ ಫಲ. ಅವರೇನು ಆಲೋಚನೆ ಮಾಡಿದ್ರು, ಇವತ್ತು ಪ್ರಕೃತಿ ಉಳಿಬೇಕು, ಪರಿಸರ ಉಳಿಬೇಕು, ಅರಣ್ಯ ಉಳಿಬೇಕು, ನಮ್ಮಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಆಗಬೇಕು ಅಂತೇಳಿ ಹೇಳಿ ಅವರೇನು 72ರಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ತರ್ತಾರೆ. 74ರಲ್ಲಿ ಇವತ್ತು ಏನು ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ರಚನೆ ಆಗ್ತದೆ. ಈಗ ರಚನೆ ಆಗಿ 50 ವರ್ಷ ಆಗಿದೆ. ಮತ್ತೆ 80ರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಬರ್ತದೆ. ಆ ಕಾಯ್ದೆ ಬಂದಿದ್ದಕ್ಕಾಗಿ ಇಷ್ಟೊಂದು ಸಂಪದ್ಭರಿತವಾದಂಥ ಅರಣ್ಯ ಇದೆ, ಪ್ರಕೃತಿ ಉಳಿದಿದೆ, ಪರಿಸರ ಉಳಿದಿದೆ. ಅವರಿಗೆ ಸ್ಮರಿಸುತ್ತಾ ಮುಂದಿನ ಪೀಳಿಗೆಗೆ ಉತ್ತಮವಾದಂಥ ಆರೋಗ್ಯಕರವಾದಂಥ ಭೂಮಿಯನ್ನು ನಾವು ಹಸ್ತಾಂತರ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರಲ್ಲಿ ಪ್ರಕೃತಿ ಪರಿಸರದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಇಂಥ ಒಂದು ಕಾರ್ಯಕ್ರಮ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರ ಮಗ ಅವರು ಕಲೆಕ್ಷನ್ ಮಾಸ್ಟರ್ ಆಗಿದ್ದಾರೆ. ಯಾವುದೇ ಡಿಪಾರ್ಟ್ಮೆಂಟ್ಗೆ ಅಧಿಕಾರಿಗಳು ವರ್ಗಾವಣೆ ಆಗಬೇಕು ನೋಡಿ, ಬರೀ ಸುಳ್ಳು ಹೇಳೋದ್ರಲ್ಲೇ ಬಿಜೆಪಿಯವರು ನಿಸ್ಸೀಮರಾಗಿದ್ದಾರೆ. ಅವ್ರು ಏನೇನು ಅಪರಾಧಗಳು ಮಾಡಿದ್ದಾರೆ, ಅವ್ರು ಯಾವ್ದ್ಯಾವ್ದು ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ, ಅವ್ರಿಗೆ ಕನ್ಸು ಬೀಳ್ತದೆ ನಾವು ಹಂಗೆ ಮಾಡ್ತಾ ಇರ್ಬೋದು ಅಂತ ಹೇಳಿ. ಅದೆಲ್ಲ ಸುಳ್ಳು, ಜನ ನೋಡ್ತಾ ಇದ್ದಾರೆ. ಅವ್ರ ಹತ್ರ ಏನಾದ್ರೂ ಪುರಾವೆಗಳಿದ್ರೆ ಇಲ್ಲಿ ಸುಳ್ಳು ಹೇಳಿ ಇವತ್ತು ಅನವಶ್ಯಕವಾಗಿ ಇವತ್ತು ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಹತಾಶ ಮನೋಭಾವನೆ ಅಂತ ಹೇಳ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ನೋಡಿ, ಇದು ಮಾನ್ಯ ಮುಖ್ಯಮಂತ್ರಿಯವರ ಪರಮಾಧಿಕಾರ. ಒಂದು ಕಡೆ ಔತಣಕೂಟಕ್ಕೆ ಕರೆದಿದ್ದಾರೆ. ಹೌದು, ಅದರಲ್ಲೇನು ಹೊಸದಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಮಾರ್ಗದರ್ಶನ ಮಾಡ್ತಾರೆ. ಇವತ್ತು ಅದಕ್ಕೆ ಕರೆದಿದ್ದಾರೆ, ನಾವೆಲ್ಲ ಹೋಗ್ತೀವಿ, ಭಾಗವಹಿಸ್ತೀವಿ.